ಅಮೆರಿಕಾಗೆ ಬರೋ ಇಂಡಿಯನ್ಸ್ದು ಲೈಫ್ ಸ್ಟಾರ್ಟ್ ಆಗೋದು ಈ ತರ ಅಪಾರ್ಟ್ಮೆಂಟ್ಸ್ ಗಳಿಂದಾನೆ. MS ಮಾಡಕ್ ಬಂದಿದ್ರು ಇಲ್ಲ ಬ್ಯಾಚುಲರ್ಸ್ ಆಗಿದ್ದಾಗ ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳಿ 1 ಬೆಡ್ರೂಮ್ ಅಪಾರ್ಟ್ಮೆಂಟ್ ಅಲ್ಲಿ 2-3 ಜನ, ಕೆಲವು ಕಡೆ 4-5 ಜನ ಇರೋದು ಉಂಟು. ಕೆಲವು ವರ್ಷಗಳ ನಂತರ ಸ್ಟೂಡೆಂಟ್ ಲೋನ್ ತೀರಿಸ್ಕೊಂಡು ಸ್ವಲ್ಪ ದುಡ್ಡು ಸೇರಿಸ್ಕೊಂಡು ಮದ್ವೆ ಹಾಕೊಂಡು 1 ಬೆಡ್ರೂಮು, ಆಮೇಲೆ ಮಕ್ಕಳಾದ್ಮೇಲೆ 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ಅಂತ ಶಿಫ್ಟ್ ಹಾಕೊಂಡು ಜೀವನ ನಡೀತಾ ಇರುತ್ತೆ. ಇಲ್ಲಿ ಎಷ್ಟು ವರ್ಷ ಇರ್ತೀವೋ ಏನೋ ಗೊತ್ತಿಲ್ಲ, ವಾಪಸ್ ನಮ್ಮೂರ್ಗ್ ಹೊಟ್ಟೋಗ್ತೀವೇನೋ ಅನ್ನೋ ಕನ್ಫ್ಯೂಷನ್ ಲೈಫ್ ಲಾಂಗ್ ಇರುತ್ತೆ. ಅದ್ರಲ್ಲೂ ಹೊಸದಾಗಿ 4-5 ವರ್ಷ ಅಂತೂ ಇದ್ದೇ ಇರುತ್ತೆ. ಮಕ್ಕಳು ದೊಡ್ಡವ್ರು ಆಗ್ತಿರ್ತಾರೆ, ಅವ್ರಿಗೆ ಆಟ ಆಡಕ್ಕೆ, ಅವ್ರ ಟಾಯ್ಸ್ ಇಡೋದಕ್ಕೆ, ಮನೆ ಫರ್ನಿಚರ್ಸ್ ಇಡಕ್ಕೆ ಜಾಗ ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಿರುತ್ತೆ ಅಪಾರ್ಟ್ಮೆಂಟ್ ಗಳಲ್ಲಿ. ಹಾಗೆ ಸುತ್ತಮುತ್ತ ಸಾಕಷ್ಟು ಜನ ಮನೆ ತಗೊಂಡು ಗೃಹ ಪ್ರವೇಶಗಳಿಗೆ ಕರಿತಿರ್ತಾರೆ. ಆ ತರ ಟೈಮಲ್ಲೇ ನಮಗೂ ಅನ್ಸೋದು ನಾವು ಒಂದ್ ಮನೆ ತಗೊಂಡ್ಬಿಡೋಣ ಅಂತ. ಅಪಾರ್ಟ್ಮೆಂಟ್ ಜೀವನಕ್ಕೂ ಸ್ವಂತ ಮನೆ ಲೈಫ್ ಸ್ಟೈಲ್ಗೂ ಸ್ವಲ್ಪ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ಅಪಾರ್ಟ್ಮೆಂಟ್ಸ್ ಅಲ್ಲಾದ್ರೆ ಮೈನರ್ ಏನಾದ್ರೂ ರಿಪೇರಿನೋ ಇನ್ನೇನಾದ್ರೂ ಇಶ್ಯೂ ಬಂದ್ರೆ ಫೋನ್ ಮಾಡಿದ್ರೆ ಸಾಕು, ಅಪಾರ್ಟ್ಮೆಂಟ್ ಅವ್ರು ಬಂದು ಎಲ್ಲ ರಿಪೇರಿ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ. ಆಮೇಲೆ ಸ್ವಂತ ಮನೆ ಏನಲ್ವಲ್ಲ, ಕ್ಲೀನಿಂಗು ಗೀನಿಂಗು ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆಮೇಲೆ ಅಕ್ಕಪಕ್ಕನೆ ಸಖತ್ ಮನೆಗಳಿರುತ್ತಲ್ಲ, ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಸ್ವಲ್ಪ ಜೊತೆಗಳು ಜಾಸ್ತಿನೇ ಇರ್ತಾರೆ. ಆದ್ರೆ ಸ್ವಂತ ಮನೆಗಳಲ್ಲಿ ಹಂಗಲ್ವಲ್ಲ, ಒಂಥರ ಇಂಡಿಪೆಂಡೆಂಟ್ ಮನೆ, ಇಂಡಿಪೆಂಡೆಂಟ್ ಜೀವನ, ಜವಾಬ್ದಾರಿಗಳು ಜಾಸ್ತಿ. ಸ್ವಂತ ಮನೆ ಬೇರೆ ಅಲ್ವಾ, ನೀಟಾಗಿ ಇಟ್ಕೋಬೇಕು, ಎಲ್ಲಾನು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡಿ ಇಟ್ಕೋಬೇಕು ಅನ್ನೋದು ತಲೆಯಲ್ಲಿ ಇದ್ದೇ ಇರುತ್ತೆ. ವೀಡ್ ರಿಮೂವಲ್ ಸರ್ವಿಸು, ಸೆಕ್ಯೂರಿಟಿ ಸರ್ವಿಸು, ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಖರ್ಚುಗಳು ಜಾಸ್ತಿ ಇದ್ರೂ ಕೊನೆಗೆ ಸ್ವಂತ ಮನೆನೇ ಅಲ್ವಾ.